ಈಗ ಸುದ್ದಿಗಳನ್ನು ವಿವರವಾಗಿ ನೋಡ್ತಾ ಹೋಗೋಣ. ಬೆಳಗಾವಿಯಲ್ಲಿ ವಿಧಾನಮಂಡಲ ಅಧಿವೇಶನ ಶುರುವಾಗಿದ್ದು ಕಾಂಗ್ರೆಸ್ನಲ್ಲಿ ಇರುವಂತಹ ಕುರ್ಚಿ ಕದನಕ್ಕೇನೋ ತೇಪೆ ಹಚ್ಚುತ್ತಾರೆ, ಕಂಪ್ಲೀಟ್ ಆಗಿ ನಿಲ್ಲಿಸ್ತಾರೆ ಅನ್ನುವಂತಹ ನಿರೀಕ್ಷೆ ಏನಿತ್ತು ಅದು ಸಂಪೂರ್ಣವಾಗಿ ಹುಸಿಯಾಗಿದೆ. ಯಾಕಂದರೆ ಬೆಳಗಾವಿಯಲ್ಲಿ ಈಗ ಪ್ರತಿನಿತ್ಯ ಒಂದಲ್ಲ ಒಂದು ಸಭೆಗಳು ನಡೀತಾ ಇದ್ದಾವೆ. ಅದು ಬ್ರೇಕ್ಫಾಸ್ಟ್ ಮೀಟಿಂಗ್ ಆಗುತ್ತೆ, ಅದು ಲಂಚ್ ಮೀಟಿಂಗ್ ಆಗುತ್ತೆ, ಅದಾದಮೇಲೆ ಡಿನ್ನರ್ಗೆ ಪ್ರತಿ ಡಿನ್ನರ್ ಇದು ಭಾಳ ಜೋರಾಗಿ ಸಾಗ್ತಾ ಇದೆ. ಇಲ್ಲಿ ಬಹಳ ಮುಖ್ಯವಾಗಿ ಉಪಮುಖ್ಯಮಂತ್ರಿ ಶಿವಕುಮಾರ್ ಅವರು ನಿನ್ನೆ ಡಿನ್ನರ್ ಮೀಟಿಂಗನ್ನು ನಡೆಸಿದ್ದು, ಅವರ ಆಪ್ತ ಶಾಸಕರು ಇದರಲ್ಲಿ ಭಾಗಿಯಾಗಿದ್ದು ಮಾತ್ರ ಅಲ್ಲದೆ ಇವತ್ತು ಬೆಳಗ್ಗೆ ಅವರೆಲ್ಲ ಮಾಧ್ಯಮದ ಮುಂದೆ ಮಾತಾಡುವಾಗ ಶಿವಕುಮಾರ್ ಅವರ ಶ್ರಮವನ್ನು ನೆನಪಿಸಿದ್ದಾರೆ. ಶಿವಕುಮಾರ್ ಅವರು ಈ ಅಧಿವೇಶನ ಮುಗಿತಾ ಇದ್ದಂತೆ ಮುಖ್ಯಮಂತ್ರಿ ಆಗ್ತಾರೆ ಅನ್ನುವಂತಹ ಭವಿಷ್ಯವನ್ನು ನುಡಿಯೋದಕ್ಕೆ ಶುರು ಮಾಡಿದ್ದಾರೆ. ನಾನು ಯಾವ ಬಲನೂ ಪ್ರದರ್ಶನ ಮಾಡೋದಿಲ್ಲ. ಒಬ್ಬರು ಡಿನ್ನರ್ ಮಾತ್ರ ಮಾಡಿದ್ವಿ ಅಂತಾರೆ, ಮತ್ತೊಬ್ಬರು ಮೀಟಿಂಗ್ ಏನಿಲ್ಲ ಎನ್ನುತ್ತಿದ್ದಾರೆ. ಇನ್ನೊಬ್ಬರು ಇದು ಸಮಾನ ಮನಸ್ಕರ ಸಭೆ ಅಂದ್ರೆ ಮಗದೊಬ್ಬರದ್ದು ಸಿಎಂ ಆಗೇ ಆಗ್ತಾರೆ ಎಂಬ ವಿಶ್ವಾಸ. ಕಾಂಗ್ರೆಸ್ನಲ್ಲಿ ಸದ್ಯಕ್ಕಂತೂ ಕುರ್ಚಿ ಕದನ ಎಂಬುದು ಮುಗಿಯದ ರಗಳೆಯಾಗಿ ಪರಿಣಮಿಸಿದೆ. ಉತ್ತರ ಕರ್ನಾಟಕದ ಸಮಸ್ಯೆಗಳ ಬಗ್ಗೆ ಬೆಳಗಾವಿ ಅಧಿವೇಶನದಲ್ಲಿ ಚರ್ಚೆಯಾದ್ರೆ ಸುವರ್ಣಸೌಧದ ಹೊರಗಡೆ ಭರ್ಜರಿಯಾಗಿ ರಾಜಕೀಯದ ಬೆಳೆ ಬೆಳೆಯಲಾಗುತ್ತಿದೆ. ಸಿದ್ದರಾಮಯ್ಯ ಡಿನ್ನರ್ ವರ್ಸಸ್ ಡಿಕೆಶಿ ಡಿನ್ನರ್. ಒಗ್ಗಟ್ಟಿನ ನೆಪದಲ್ಲಿ ನಾಯಕರಿಂದ ಕುರ್ಚಿ ಜಪ. ಮೊನ್ನೆ ರಾತ್ರಿ ಸಿಎಂ ಸಿದ್ದರಾಮಯ್ಯ ತಮ್ಮ ಆಪ್ತ ಶಾಸಕರು ಹಾಗೂ ಸಚಿವರುಗಳ ಜೊತೆ ಮಾಜಿ ಶಾಸಕ ಫಿರೋಜ್ ಸೇಠ್ ಮನೆಗೆ ಡಿನ್ನರ್ಗೆ ಹೋಗಿದ್ರು. ಬಹುತೇಕ ಅಲ್ಪಸಂಖ್ಯಾತ ಶಾಸಕರು ಸಚಿವರು ಅವತ್ತಿನ ಡಿನ್ನರ್ನಲ್ಲಿ ಭಾಗಿಯಾಗಿದ್ದರು. ಮತ್ತೊಂದೆಡೆ ಬೆಳಗಾವಿಯ ಖಾಸಗಿ ಹೋಟೆಲ್ನಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಮತ್ತು ವಾಲ್ಮೀಕಿ ಪೀಠದ ಪ್ರಸನ್ನಾನಂದಪುರಿ ಶ್ರೀ ಜೊತೆಗೆ ವಾಲ್ಮೀಕಿ ಸಮುದಾಯದ ಶಾಸಕರು ಸಭೆ ನಡೆಸಿದ್ರು. ಇನ್ನೊಂದೆಡೆ ಮಾದಾರ ಪೀಠದ ಬಸವಮೂರ್ತಿ ಚೆನ್ನಯ್ಯ ಶ್ರೀಗಳ ನೇತೃತ್ವದಲ್ಲಿ ಎಸ್ಸಿ ಎಡಗೈ ಸಮುದಾಯದ ಸಭೆ ನಡೆಸಲಾಗಿತ್ತು. ಆ ಸಭೆಗಳು ಮುಗಿದ ಮೇಲೆ ನಿನ್ನೆ ಮಾತಾಡಿದ್ದ ಸಿಎಂ ಪುತ್ರ ಡಾಕ್ಟರ್ ಯತೀಂದ್ರ, ಪೂರ್ಣಾವಧಿಗೆ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ, ಕಾಂಗ್ರೆಸ್ ಹೈಕಮಾಂಡ್ ಕೂಡ ಈಗಾಗಲೇ ಇದನ್ನ ಕ್ಲಿಯರ್ ಮಾಡಿದೆ ಎಂದಿದ್ದರು. ಇದು ಸಹಜವಾಗಿಯೇ ಡಿಕೆ ಶಿವಕುಮಾರ್ ಮತ್ತು ಆಪ್ತರಿಗೆ ಕೋಪದ ಜೊತೆಗೆ ಆತಂಕವನ್ನೂ ತಂದಿಟ್ಟಿತ್ತು. ಈ ಮಧ್ಯೆ ರಾತ್ರಿ ಬೆಳಗಾವಿಯಲ್ಲಿ ಡಿಕೆ ಶಿವಕುಮಾರ್ ಆಪ್ತ ಪ್ರವೀಣ್ ದೊಡ್ಡಣ್ಣವರ ಫಾರ್ಮ್ ಹೌಸ್ನಲ್ಲಿ ಭರ್ಜರಿ ಡಿನ್ನರ್ ಪಾರ್ಟಿ ನಡೆದಿದೆ. ಇದರಲ್ಲಿ ಸಿಎಂ ಆಪ್ತ ಬಣದಲ್ಲಿ ಗುರುತಿಸಿಕೊಂಡಿರುವ ಶಾಸಕರು, ಸಚಿವರು ಸೇರಿದಂತೆ ಸರಿಸುಮಾರು 40ಕ್ಕೂ ಹೆಚ್ಚು ಶಾಸಕರು, 5ಕ್ಕೂ ಹೆಚ್ಚು ಸಚಿವರು ಭಾಗಿಯಾಗಿದ್ದರು. ಇದು ಈಗ ಕುರ್ಚಿ ಕದನದಲ್ಲಿ ನಂಬರ್ ಗೇಮ್ ಆಟ ಶುರುವಾಯ್ತಾ ಅನ್ನೋ ಅನುಮಾನಕ್ಕೆ ಕಾರಣವಾಗಿದೆ. ಡಿನ್ನರ್ನಲ್ಲಿ ಯಾರೆಲ್ಲ ಪ್ರಮುಖರು ಭಾಗಿಯಾಗಿದ್ರು ಅನ್ನೋದನ್ನ ನೋಡೋದಾದ್ರೆ ಸಚಿವರಾದ ಎಂಸಿ ಸುಧಾಕರ್, ಮಂಕಾಳ ವೈದ್ಯ, ಕೆಎಚ್ ಮುನಿಯಪ್ಪ ಇದ್ರು. ಜೊತೆಗೆ ಎಂಎಲ್ಸಿ ಚನ್ನರಾಜ್ ಹಟ್ಟಿಹೊಳಿ, ಶಾಸಕರಾದ ಬಾಬಾ ಸಾಹೇಬ್ ಪಾಟೀಲ್, ಸಿಪಿ ಯೋಗೇಶ್ವರ್, ಗಣೇಶ್ ಹುಕ್ಕೇರಿ, ಎನ್ಎ ಹ್ಯಾರಿಸ್, ಶ್ರೀನಿವಾಸ್ ಮಾನೆ ಇದ್ರು. ಅಲ್ಲದೆ ಡಿಕೆಶಿ ಆಪ್ತರಾದ ಎಂಎಲ್ಸಿ ರವಿ, ಎಚ್ಸಿ ಬಾಲಕೃಷ್ಣ, ಇಕ್ಬಾಲ್ ಹುಸೇನ್, ಸೋದರ ಡಿಕೆ ಸುರೇಶ್, ಬಿಜೆಪಿ ಉಚ್ಚಾಟಿತ ಶಾಸಕರಾದ ಎಸ್ಟಿ ಸೋಮಶೇಖರ್, ಶಿವರಾಮ್ ಹೆಬ್ಬಾರ್ ಕೂಡ ಹಾಜರಾಗಿದ್ದರು. ರಾತ್ರಿ ಮಾಡಿದ ಊಟದ ಬಗ್ಗೆ ಇವತ್ತು ಬೆಳಿಗ್ಗೆ ಡಿಸಿಎಂ ಸೇರಿದಂತೆ ಡಿನ್ನರ್ಗೆ ಹೋಗಿದ್ದ ಶಾಸಕರು ಮಾತಾಡಿದ್ದಾರೆ. ಡಿಸಿಎಂ ಅಲ್ಲಿ ನಡೆದಿದ್ದು ಕೇವಲ ಡಿನ್ನರ್. 15 ವರ್ಷಗಳಿಂದ ಊಟಕ್ಕೆ ಕರೀತಿದ್ರು ಅಂದ್ರೆ ಅವರ ಅತ್ಯಾಪ್ತ ಶಾಸಕ ಇಕ್ಬಾಲ್ ಹುಸೇನ್ ಬೆಳಗಾವಿ ಅಧಿವೇಶನ ಮುಗಿಯುತ್ತಿದ್ದಂತೆ ಸಿಎಂ ಕುರ್ಚಿಯಲ್ಲಿ ಡಿಕೆಶಿ ಕುಳಿತುಕೊಳ್ಳುತ್ತಾರೆ ಎಂಬ ವಿಶ್ವಾಸದಲ್ಲಿದ್ದಾರೆ. ಯಾವ ಊಟನೂ ಇಲ್ಲ. ಅದು ನಮ್ಮ ಜಿಲ್ಲಾ ಕಾಂಗ್ರೆಸ್ನ ಮಾಜಿ ಅಧ್ಯಕ್ಷರು ಫ್ಯಾಮಿಲಿ, ದೊಡ್ಡ ಫ್ಯಾಮಿಲಿ, ಕಾಂಗ್ರೆಸ್ ಪಾರ್ಟಿ ಫ್ಯಾಮಿಲಿ 15 ವರ್ಷದಿಂದ ಕೇಳ್ತಾ ಇದ್ರು ಊಟಕ್ಕೆ ಬನ್ನಿ. ಒಂದಷ್ಟು ಜನ ಹೋಗಿದ್ದಾರೆ. ಕೂಲಿ ಯಾಕೆ ಸಿಕ್ಕದಿಲ್ಲ? ಕೂಲಿ ಯಾರು ಕೊಡೋದಿಲ್ಲ ಅಂತ ಹೇಳ್ತಕ್ಕಂಥವ್ರು ಯಾರಿದ್ದಾರೆ? ಕಷ್ಟಪಟ್ಟಿಲ್ವಾ? ಇಡೀ ರಾಜ್ಯ ಸುತ್ತಾಡಿಲ್ವಾ? ನಾನು ಹೇಳ್ತಾ ಇದ್ದೀನಿ, ಶಿವಕುಮಾರ್ ಅವ್ರಿಗೆ ಒಂದು ಅವಕಾಶ ಇದೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೆ. ಈ ಎಲ್ಲದಕ್ಕೂ ಹಣೆ ಬರಾನೇ. ಡಿನ್ನರ್ ಮೀಟಿಂಗು ನಾವು ಲೈಕ್ ಮೈಂಡೆಡ್ಸ್ ಎಲ್ಲ ಸೇರಿ ಒಂದು ಡಿನ್ನರ್ ಮೀಟಿಂಗ್ ಅನ್ನ ಮಾಡಿದ್ದೇವೆ. ಇದರಲ್ಲಿ ವಿಶೇಷವಾದಂತ ಅರ್ಥ ಕಲ್ಪಿಸ್ತಕ್ಕಂಥದ್ದು ಬೇಡ. ಡಿಕೆ ಶಿವಕುಮಾರ್ ಸಾಹೇಬ್ರೇನು ಡಿನ್ನರ್ ಅರೇಂಜ್ ಮಾಡಿರಲಿಲ್ಲ. ಯಾರು ಬೆಳಗಾಂ ಸ್ನೇಹಿತರು ಡಿನ್ನರ್ ಅರೇಂಜ್ ಮಾಡಿದ್ರು, ಎಲ್ಲಾರನ್ನ ಕರೆದಿದ್ರು, ನಾವು ಹೋಗಿದ್ದೆ, ಎಲ್ಲರೂ ಬಂದಿದ್ರು. ಊಟನೇ ಮಾಡಬಾರ್ದು ಅಂತ ತಪ್ಪೇನೆ. ರಾತ್ರಿ ಡಿಕೆ ಆಪ್ತರ ಡಿನ್ನರ್, ಬೆಳಿಗ್ಗೆ ಸಿಎಂ ಬ್ರೇಕ್ಫಾಸ್ಟ್.
ಇನ್ನೂ ರಾತ್ರಿ ಡಿಕೆ ಶಿವಕುಮಾರ್ ಡಿನ್ನರ್ ಬೆನ್ನಲ್ಲೇ ಬೆಳಿಗ್ಗೆ ಸಿಎಂ ಸಿದ್ದರಾಮಯ್ಯ ಬ್ರೇಕ್ಫಾಸ್ಟ್ ಸಭೆ ನಡೆಸಿದ್ರು. ಬೆಳಗಾವಿಯ ಸರ್ಕ್ಯೂಟ್ ಹೌಸ್ನಲ್ಲಿ ಸಚಿವರಾದ ಶರಣಪ್ರಕಾಶ್ ಪಾಟೀಲ್, ಬೈರ್ತಿ ಸುರೇಶ್, ಮಧು ಬಂಗಾರಪ್ಪ, ಶಾಸಕ ಪೊನ್ನಣ್ಣ ಸೇರಿದಂತೆ ಹಲವರು ಭಾಗಿಯಾಗಿದ್ರು. ಸಿಎಂ ಬ್ರೇಕ್ಫಾಸ್ಟ್ ಮಧ್ಯೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಆಗಮಿಸಿದ್ರು. ಆದರೆ ಇದು ಬೆಳಗ್ಗಿನ ಉಪಹಾರಕ್ಕಾಗಿ ಸಿಎಂ ಬಂದಾಗ ಉಳಿದವರು ಜೊತೆ ಸೇರಿದ್ದೋ ಅಥವಾ ನಿಜಕ್ಕೂ ರಾಜಕೀಯ ಸಂದೇಶ ರವಾನಿಸುವ ಉದ್ದೇಶ ಇತ್ತ ಎಂಬುದು ಸ್ಪಷ್ಟವಾಗಿಲ್ಲ. ಆದರೆ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಮುಗಿಸಿ ಬಂದ ಮೇಲೆ ಮಾಧ್ಯಮಗಳ ಪ್ರತಿನಿಧಿಗಳು ಯಾವಾಗ ದೆಹಲಿಗೆ ಹೋಗ್ತೀರಿ ಎಂದು ಪ್ರಶ್ನಿಸಿದ್ದಕ್ಕೆ ಸಿಎಂ ಗರಂ ಆಗಿದ್ದಾರೆ. ಮತ್ತೊಂದೆಡೆ 5 ವರ್ಷ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಎಂದು ನಿನ್ನೆ ಹೇಳಿದ್ದ ಡಾಕ್ಟರ್ ಯತೀಂದ್ರ ಇವತ್ತು ಮತ್ತೊಮ್ಮೆ ಸಡನ್ ಮೌನಕ್ಕೆ ಜಾರಿದ್ದಾರೆ. ಹೇಳಿದಾರೇನ್ರಿ? ಸುಮ್ಮನೆ ಕೇಳ 19 ತಾರೀಕು ಕರೆದಿದ್ದಾರ ಅಂತ ನೀನೇ ಹೇಳ್ತೀಯ. ಈಗ ನಾನು ಏನು ಹೇಳಕ್ಕಿಲ್ಲ ಅಂತ ಹೇಳಿದ್ಮೇಲೆ ಮತ್ತೆ ಕೇಳ್ತಿದ್ದೀರಿ. ಸಾರಿ, ನಾನು ಏನು ಹೇಳಕ್ಕಿಲ್ಲ. ಹೀಗೆ ಯತೀಂದ್ರ ಮೌನಕ್ಕೆ ಜಾರಿದ್ದರೂ ಅವರು ಆಡಿರುವ ಮಾತುಗಳು ಚಳಿಗಾಲದ ಅಧಿವೇಶನದ ವೇಳೆ ಕಾಂಗ್ರೆಸ್ ಪಾಳೆಯದಲ್ಲಿ ಬಿಸಿ ಹೆಚ್ಚಿಸಿದೆ. ಕಾಂಗ್ರೆಸ್ಸಿಗರಿಂದಲೇ ಯತೀಂದ್ರ ವಿರುದ್ಧ ಕಿಡಿ. ಈ ಎಲ್ಲ ಬೆಳವಣಿಗೆಗಳ ಮಧ್ಯೆ ಪದೇ ಪದೇ ನಾಯಕತ್ವದ ವಿಚಾರದಲ್ಲಿ ಗೊಂದಲ ಮೂಡಿಸುತ್ತಿರೋ ಯತೀಂದ್ರ ಸಿದ್ದರಾಮಯ್ಯ ವಿರುದ್ಧ ಕಾಂಗ್ರೆಸ್ಸಿಗರೇ ಗರಂ ಆಗಿದ್ದಾರೆ. ಈ ಬಗ್ಗೆ ಖುದ್ದು ಸತೀಶ್ ಜಾರಕಿಹೊಳಿ ಬೇಸರ ವ್ಯಕ್ತಪಡಿಸಿದ್ರೆ ಡಿಕೆಶಿ ಆಪ್ತಬಣ ಕೂಡ ಯತೀಂದ್ರ ವಿಚಾರದಲ್ಲಿ ಗರಂ ಆಗಿದೆ. ವರಿಷ್ಠ ಗಮನಕ್ಕೆ ತರೋಣ ಈಗಾಗಿದೆ ಅಂತ, ಮುಂದೆ ಆಗಬಾರಂಗೆ ನೋಡ್ಕೊಳ್ಳೋದು ಅಷ್ಟೇ. ಈಗಂತೂ ಆಗಿದೆ, ವಾಪಸ್ ಬರೋಲ್ಲ. ಅವ್ರು ಹೇಳಬಾರ್ದು, ಅವ್ರ ಪರವಾಗಿ ಬೇರೆ ಯಾರು ಹೇಳಿದ್ರೆ ಓಕೆ. ಮುಖ್ಯಮಂತ್ರಿಯಾಗಿ ನಂದು ಓಟಿದೆ, ನನಗೆ ಮಾಹಿತಿ ಇಲ್ಲದ್ದು MLC ಮಾಹಿತಿ ಇರುತ್ತಾ? ಅವ್ರವ್ರ ಕಲ್ಪನೆ ಮಾತಾಡ್ತಾರೆ. ಸೂಕ್ತ ಸಂದರ್ಭದಲ್ಲಿ ಸೂಕ್ತ ನಿರ್ಧಾರ ತೆಗೆದುಕೊಂತಾರೆ. ಅದಕ್ಕೆ ಯತೀಂದ್ರ ಅವರಾಗಲಿ ನಾನಾಗಲಿ ಮಾತಾಡ್ತಕ್ಕಂಥದ್ದು ಅದು ಸೂಕ್ತ ಅಲ್ಲ ಅಂತ ನನ್ನ ಅಭಿಪ್ರಾಯ. ಈ ಎಲ್ಲ ಬೆಳವಣಿಗೆಗಳ ಮಧ್ಯೆ ನಾಡಿದ್ದು ದೆಹಲಿಯಲ್ಲಿ ವೋಟ್ ಚೋರಿ ವಿರುದ್ಧ ಕಾಂಗ್ರೆಸ್ ಬೃಹತ್ ಹೋರಾಟ ಹಮ್ಮಿಕೊಂಡಿದೆ. ಆ ಕಾರ್ಯಕ್ರಮದಲ್ಲಿ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಸೇರಿದಂತೆ ಸಚಿವರು, ಶಾಸಕರು ಭಾಗಿಯಾಗಲಿದ್ದಾರೆ. ಕಾರ್ಯಕ್ರಮಕ್ಕೂ ಮುಂಚಿತವಾಗಿ ಅಥವಾ ಕಾರ್ಯಕ್ರಮದ ಬಳಿಕ ಸಿಎಂ ಹಾಗೂ ಡಿಸಿಎಂ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗುವ ಸಾಧ್ಯತೆ ಇದೆ. ಹೀಗಾಗಿ ದಿಲ್ಲಿ ನಾಯಕರು ತಮ್ಮ ಅಂಗಳದಲ್ಲಿರುವ ಚೆಂಡನ್ನ ಮತ್ತೆ ಎಲ್ಲಿಗೆ ಎಸೆಯುತ್ತಾರೆಂದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.